ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಆಷಾಢಕ್ಕೆ ಅಂತ ಅಮ್ಮನ ಮನೆಗೆ ಹೋದಾಗ ಅಮ್ಮ ತಾನೇ ಫೋನ್ ಮಾಡಿ ಬಾ ಬಾ ಅಂತ ಕರೆದ್ರು. ಹೋದ ಒಂದು ದಿನದಲ್ಲೇ ಹೋಗು ಹೋಗು ಅಂತ ಅವರೇ ಕಳ್ಸ್ಕೊಟ್ರು. ಯಾಕೆ ಹೀಗೆ ಮಾಡಿದ್ರಂತ ನನಗಂತೂ ಅರ್ಥ ಆಗ್ತಿಲ್ಲ. ನಿಮ್ಗೇನಾದ್ರೂ ಅರ್ಥ ಆಯ್ತಾ? ಇದೇನಾ ನಿಮ್ ಡೌಟು? ಏನ್ ಮಾಡೋದು, ನಾನೇ ನಾಚಿಕೆ ಬಿಟ್ಟು ನಿಮ್ಮ ಅಪ್ಪನ ಕೇಳ್ಕೊಂಡೆ. ನನ್ನ ಕಷ್ಟನೆಲ್ಲ ಅವ್ರ ಹತ್ರ ತೋಡ್ಕೊಂಡು ನಾನು ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಕಳಿಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ವಾಪಸ್ ಕಳಿಸ್ ಗೀತ ಬೇಡ್ಕೊಂಡೆ. ನಿಜವಾಗ್ಲೂ ಹಾಗೆಲ್ಲ ಕೇಳ್ಕೊಂಡ್ರ? ಏನ್ ಮಾಡ್ಲಿ, ಹೋದಲ್ಲಿ ಬಂದಲ್ಲಿ ನೀವೇ ಕಾಣಿಸ್ತಾ ಇದ್ರಿ. ನಿಮ್ಮನ್ನು ಬಿಟ್ಟಿರೋದು ತುಂಬಾ ಕಷ್ಟ ಆಗ್ತಾ ಇತ್ತು ನನಗೆ, ಅದಕ್ಕೆ ಕೇಳ್ಕೊಂಡೆ. ದಿ ಗ್ರೇಟ್ ಗೌತಮ್ ದಿಮಾನ್ ಅವರು ನನ್ನ ನೋಡ್ಕೊಂಡು ನನ್ನ ಮನೆಯವ್ರಿಗೂ ಬಂದಿದ್ದಾರೆ ಅಂದ್ರೆ ನಾನು ಎಷ್ಟು ಗ್ರೇಟ್. ಹೌದು, ನಾವು ಪ್ರೀತಿಸೋರು ನಮ್ಗೆ ಯಾವಾಗಲೂ ಗ್ರೇಟ್. ಪ್ರೀತಿನೇ ಗ್ರೇಟ್ ಅಲ್ವಾ? ನಿಜಾನೇ. ನೀವು ನನ್ನನ್ನು ಅಷ್ಟು ಮಿಸ್ ಮಾಡ್ಕೊಂಡ್ರ? ನೀವು ಮಿಸ್ ಮಾಡ್ಕೊಂಡಿಲ್ವಾ? ಇಲ್ಲಪ್ಪ, ನಾನು ನಿಮ್ಮನ್ನು ಮಿಸ್ ಮಾಡ್ಕೊಂಡಿಲ್ಲ. ನಿಜವಾಗ್ಲೂ? ಓಕೆ. ನಾನು ನಿಮ್ಮ ಗೊರ್ಕೆನ ತುಂಬಾ ಮಿಸ್ ಮಾಡ್ಕೊಂಡೆ. ನಿಜವಾಗ್ಲೂ ನೀವು ಮಲಗ್ತಿರ್ಬೇಕಾದ್ರೆ ನಾನು ಆನಂದ್ ಅವ್ರಿಗೆ ಹೇಳಿದೆ ನನಗೆ ನಿಮ್ಮ ಗೊರ್ಕೆ ಸೌಂಡ್ ರೆಕಾರ್ಡ್ ಮಾಡಿ ಕಳಿಸಿ ಅಂತ. ಓಹೋ, ಅರ್ಥ ಆಯ್ತು. ಅದಕ್ಕೆ ನನ್ನ ಮಗ ಮಧ್ಯರಾತ್ರಿಲಿ ರೂಮಿಗೆ ಬಂದು, ಗೆಳೆಯ ನೀನಿನ್ನೂ ನಿದ್ದೆ ಮಾಡಿಲ್ವಾ, ನೋಡ್ಕೊಂಡೋಗಡ ಅಂತ ಬಂದೆ ಅಂತ ಡ್ರಾಮಾ ಮಾಡಿದ್ದು. ನಾನು ಹೇಳಿದ್ದಕ್ಕೆ ಅವ್ರು ಹಾಗೆ ಮಾಡಿದ್ರು. ನೀವು ಮಲಗಿರ್ಬೇಕಾದ್ರೆ ನೀವು ಗೊರ್ಕೆ ಸೌಂಡ್ನ ಅವ್ರು ವಿಡಿಯೋ ಮಾಡಿ ಕಳ್ಸಿದ ಮೇಲೆನೆ ಅದು ನೋಡಿ ನಾನು ಹಾಯಾಗಿ ಮಲಗಿದ್ದು. ನನಗಂತೂ ಗೊತ್ತಿಲ್ಲ ಗೌತಮರೇ, ಫಾರಿನ್ ಅಲ್ಲಿ ಗೊರ್ಕೆ ನೆಪದಲ್ಲಿ ಹೇಗೆ ಡಿವೋರ್ಸ್ ತಗೋತಾರೆ ಅಂತ. ನಿಮ್ ಗೊರ್ಕೆ ಇಲ್ಲದೆ ಇದ್ರೆ ನಾನಂತೂ ಬಾಳಕ್ಕೆ ಆಗಲ್ಲ. ನಿಮ್ ಗೊರ್ಕೆಗೂ ಬೇಡ ಹೋಗ್ಬಿಟ್ಟಿದ್ದೀನಿ ನಾನು. ಇದು ಸ್ವಲ್ಪ ಅಲ್ಲ, ಜಾಸ್ತಿನೇ ಜಾಸ್ತಿ ಆಯ್ತು ಅಲ್ವಾ? ಜಾಸ್ತಿ ಆಗೋಯ್ತಾ? ಹೌದು. ಹೋಗ್ಲಿ ಬಿಡಿ, ನೀವೇ ಅಲ್ವಾ, ಜಾಸ್ತಿ ಮೇಲೆ ಜಾಸ್ತಿ ಆದ್ರೂ ಪರವಾಗಿಲ್ಲ. ಮತ್ತೆ ಇನ್ನೇನ್ ಸಮಾಚಾರ? ಏನ್ ಸಮಾಚಾರ? ಅವತ್ತು ರಾತ್ರಿ ಕರೆಂಟ್ ಹೋಗ್ಬಿಡ್ತು. ನನಗೆ ಆಸ್ ಯೂಶುವಲ್ ಭಯ ಆಗೋಯ್ತು. ಬಟ್ ಅವತ್ತು ನೀವಿರ್ಲಿಲ್ವಲ್ಲ ಅನ್ನೋ ಕಾರಣಕ್ಕೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಇದ್ಯಾವ ಲಾಜಿಕ್? ಭಯ ಅಂದ್ಮೇಲೆ ಭಯನೇ ಅಲ್ವಾ? ಹೌದು, ಭಯಕ್ಕೆ ನಾನು ಸ್ವಲ್ಪ ಫ್ಲೇವರ್ ಆ್ಯಡ್ ಮಾಡಿದೆ ಅಷ್ಟೆ. ನಿಮ್ ಜೊತೆ ಈ ರೀತಿ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ. ಇನ್ನೇನು ಬೇಡ ಅನ್ಸುತ್ತೆ. ಈ ನಿಮ್ ಬೇಸ್ ವಾಯ್ಸು, ನಿಮ್ ಮೀಸೆ, ಕೆಂಪಾಗಿರೋ ನಿಮ್ ಮುಖ, ಕ್ಯೂಟ್ ಆಗಿರೋ ನಿಮ್ ಸ್ಮೈಲು ಎಲ್ಲಾನು ಸೇರಿ ನಾನು ಹುಚ್ಚಿ ಹೋಗ್ಬಿಟ್ಟಿದ್ದೀನಿ. ಗಂಡನ ಹುಚ್ಚು ನನಗೆ. ನನಗೂ ಅಷ್ಟೆ, ಹೆಂಡತಿ ಹುಚ್ಚು ಹಿಡ್ದು ಬಿಟ್ಟಿದೆ. ನನ್ನ ಕೊನೆ ಉಸಿರಿರೋವರೆಗೂ. ಇನ್ನೊಂದ್ಸಲ ಆ ರೀತಿ ಮಾತಾಡ್ಬೇಡ, ನಂಗೆ ಬೇಜಾರಾಗುತ್ತೆ. ನಿಜವಾಗ್ಲೂ ಬೇಜಾರಾಯ್ತಾ? ತುಂಬಾನೇ. ತಪ್ಕೊಂಡ್ರೆ ಬೇಜಾರು ಹೋಗ್ಬೋದೇನೋ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದ್ಯಾವನೋ ರೋಡಲ್ಲಿ ಈ ಥರ ಬಿಟ್ಟಿದ್ದು ತಿಂದು ತುಂಬ ಅಭ್ಯಾಸ ಇದೆ ಅನ್ಸುತ್ತೆ. ನಿನ್ ಡಬ್ಬ ಗಾಡಿನ ರಿಪೇರಿ ಮಾಡಿಸ್ಕೊ. ಏನೋ ಈ SI ನಾಗರಾಜ್ ಮಗಳು ಮುಂದೆನೆ ಕೊಬ್ಬು ತೋರಿಸಿದ್ದಾನ? ಹೌದು ಡ್ಯಾಡ್, ನಿನ್ ಮಗಳಂತ ಹೇಳಿದ ಮೇಲೂ ಒಂಚೂರು ಭಯ ಪಡ್ಲಿಲ್ಲ ಗೊತ್ತಾ? ಇನ್ನೂ ಕೋಪ ಮಾಡ್ಕೊಂಡು ಲಂಚ ತಗೊಳ್ಳೋ SI ನಾಗರಾಜ್ ಮಗಳಿಗೆ ಎಷ್ಟು ದಿಮಾಕಿರ್ಬೇಕಾದ್ರೆ ಯಾರವನು? ಸಿನ್ಸಿಯರ್ ಹೆಡ್ ಕಾನ್ಸ್ಟೇಬಲ್ ಜೈರಾಮ್ ಅವ್ರ ಮಗ ನಾನು. ನನಗೆಷ್ಟಿರ್ಬೇಕು? ನರಸಿಂಹನ? ಹೌದು ಡ್ಯಾಡ್, ಅವನೇ. ಆ ಜೈರಾಮನ್ ಮೇಲೆ ಕೋಪ ತೀರಿಸ್ಕೊಳ್ಳೋಕ್ಕೆ ತುಂಬ ದಿನದಿಂದ ಕಾಯ್ತಾ ಇದ್ದೆ. ಇವತ್ತು ಅವರಿಬ್ರು ಮೂಳೆ ಮುರಿತೀನಿ. ನಾನು ನಿನ್ನನ್ನು ಇಲ್ಲಿ ಕರೆಸಿದ್ದು ನಿನ್ನ ಮಗನ ಅರೆಸ್ಟ್ ಮಾಡ್ಕೊಂಡು ಬಾ ಅಂತ ಹೇಳೋಕೆ. ಯಾಕೆ ಸರ್, ಅವನೇನು ಮಾಡ್ದ? ನಿನ್ನ ಮಗ ಮದುವೆ ಮನೇಲಿ ಎಲ್ಲರೂ ಮುಂದೆ ಮಚ್ಚಿಡ್ದಿದ್ದಾನೆ.
ಮಾರಕಾಸ್ತ್ರ ಬಳಸಿ ಹಲ್ಲೆಗೆ ಯತ್ನ ಮಾಡಿದ್ದಾನೆ ಅಂತ ಕೇಸ್ ಫೈಲ್ ಮಾಡಿ ಹಿಟ್ ಮಾಡೋಕೆ. ಅಲ್ಲ ಸರ್, ಅದು ನಿನ್ಗಿನ್ನ 2 ಗಂಟೆ ಟೈಮು. ಅಷ್ಟರಲ್ಲಿ ಅವನು ಅಂದಾರ ಆಗಿಲ್ಲ ಅಂದರೆ ಕೆಲಸದಿಂದ ನೀನು ಬಹಾರ್. ಸಸ್ಪೆಂಡ್ ಆಗ್ತೀಯಾ ಇಲ್ಲ ಅರೆಸ್ಟ್ ಮಾಡ್ತೀಯಾ? ಚಾಯ್ಸ್ ಇಸ್ ಯುವರ್ಸ್. ಅಪ್ಪ, ಅಪ್ಪ ಅಲ್ಲ ಕಣೋ ರಾಸ್ಕಲ್, ಹೆಡ್ ಕಾನ್ಸ್ಟೇಬಲ್ ಜಯರಾಮ್. ತಪ್ಪಾಯ್ತು, ಕ್ಷಮಿಸಿ ಸಾಹೇಬ್ರೆ. ಏಯ್, ನಿನ್ನ ಹುಡುಕೊಂಡು ರೂಮ್ ಹೋಗಿದ್ವಿ, ಅಲ್ಲಿಲ್ಲ ಅಂತ ಗೊತ್ತಾದ್ಮೇಲೆ ಇಲ್ಲಿ ಹುಡುಕೊಂಡ್ಬಂದ್ವಿ. ಏನು ವಿಷಯ? ಯು ಆರ್ ಅಂಡರ್ ಅರೆಸ್ಟ್. ಪಬ್ಲಿಕ್ ಅಲ್ಲಿ ಮಚ್ಚ ತೋರಿಸಿ, ಸಾರ್ವಜನಿಕರಿಗೆ ಹೆದರಿಸಿ, ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಿದ್ದಕ್ಕೆ ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ನಿನ್ನ ಹೆತ್ತ ಕರ್ಮಕ್ಕೆ ಮೇಲಧಿಕಾರಿಗಳ ಮುಂದೆ ನಾನು ತಲೆ ತಗ್ಗಿಸ್ಕೊಂಡು ನಿಲ್ಲೋ ಹಾಗಾಗಿದೆ. ನೀನೇನಾದರೂ ಹೇಳೋದಿದ್ರೆ ಸ್ಟೇಷನ್ಗೆ ಬಂದು SI ಹತ್ರ ಹೇಳು. ಓ, ಇದೆಲ್ಲ ಇನ್ಸ್ಪೆಕ್ಟರ್ ಮಾಡಿರೋ ಕಿತಾಪತಿ. ನಾನು ಸ್ಟೇಷನ್ಗೆ ಹೋದರೆ ನನಗೆ ಮುಂದೆ ಇಟ್ಕೊಂಡು ಅಪ್ಪನಿಗೆ ಅವಮಾನ ಮಾಡ್ತಾರೆ. ನಾನು ಬೆಂಗಳೂರಿಗೆ ಬೇರೆ ಹೋಗಬೇಕು, ಭಾವನ ಹತ್ರ ಸಾರಿ ಕೇಳಬೇಕು. ಏನಪ್ಪ ಮಾಡಲಿ? ಏನೋ ನೋಡ್ತಾ ನಿಂತಿದ್ಯಾ? ಪಾರೋ ಸಾಹೇಬ್ರೆ, ದಯವಿಟ್ಟು ಬಿಟ್ಬಿಡಿ ಬಿಡ ಬಿಡ ಬಿಡ. ಹೇಳ ಮೇಲೆ ಹೇಳು. ಹೇ, ಬೇರೆ ಹೇಳ ಮೇಲೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಡಿಗೆ ಚೆನ್ನಾಗಿದೆಯಾ ಅತ್ಗೆ? ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದೆಯಾ? ತುಂಬ ಚೆನ್ನಾಗಿದೆ. ಅತ್ಗೆ, ಇದ್ರಲ್ಲಿ ನಂದೇನೂ ಇಲ್ಲ, ಎಲ್ಲ ನೀವ್ ಕಲ್ಸ್ಕೊಟ್ಟಿದ್ದೆ. ನಿಮ್ ಕೈ ರುಚಿ ಏನಿದೆಯೋ ಹಾಗೆ ನನ್ ಕೈ ರುಚಿನೂ ಇದೆ. ನೀವ್ ಹೇಳ್ಕೊಟ್ಟಿಲ್ಲ ಅಂದಿದ್ರೆ ನಾನ್ ಹೇಗ್ ಮಾಡ್ತಿದ್ದೆ ಹೇಳಿ? ಅದು ನಿನ್ ದೊಡ್ಡ ಗುಣ. ಕಲ್ಸ್ಕೊಡೋರ್ಗಿಂತ ಆಸಕ್ತಿ ಇಟ್ಟು ಕಲಿತಾರಲ್ಲ, ಅದು ದೊಡ್ಡದು. ಏನೇ ಆದ್ರೂ ನಾನಿವತ್ತು ಇಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ. ಪ್ರತಿದಿನ ಅಡ್ಗೆ ಮಾಡಿದ ತಕ್ಷಣ ನೆನ್ಪಾಗೋದೇ ನೀವು. ಅಡ್ಗೆಗೆ ತಯಾರಿ ಮಾಡ್ಕೊಂಡು ಅದನ್ನೆಲ್ಲ ಮುಗಿಸೋವರೆಗೂ ನಿಮ್ಮನ್ನ ನೆನಪು ಮಾಡ್ಕೊಳ್ದೇ ಇರೋದಕ್ಕಾಗೋದಿಲ್ಲ. ನಿಮ್ ಜೊತೆ ಇರುವಾಗ ನೀವ್ ನನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರಿ. ನಾನ್ ಮೊದಲನೇ ಸಲ ಅಡ್ಗೆ ಮಾಡಿದಾಗ ನೀವ್ ಎಷ್ಟು ಖುಷಿ ಪಟ್ಟಿದ್ರಿ. ಆವತ್ ನಿಮ್ಗಾಗಿದ್ ಸಂತೋಷ ಈಗ್ಲೂ ನನಗ್ ನೆನ್ಪಿದೆ. ಅಲ್ಲ ಲಕ್ಷ್ಮಿ, ನೀನ್ ಇನ್ನೂ ಅದನ್ನ ನೆನ್ಪಿಟ್ಕೊಂಡಿದ್ಯಾ? ನನ್ ಜೀವನದಲ್ಲಿ ಸಿಕ್ಕಿರೋ ಕೆಲವು ಸಂತೋಷದ ಘಟನೆಗಳನ್ನ ಹೇಗ್ ಮರೆಯಕ್ಕಾಗತ್ತೆ ಅತ್ಗೆ? ಅಪ್ಪನ್ ತೋಳಲ್ಲಿ, ಅಣ್ಣನ್ ನೆರಳಲ್ಲಿ ಬೆಳೀತಿದ್ದೆ. ನೀವ್ ಬಂದ್ಮೇಲೆ ನನ್ಗೆ ತಾಯಿ ಇಲ್ಲ ಅನ್ನೋ ಕೊರಗನ್ನೇ ನೀಗಿಸ್ಬಿಡ್ರಿ. ನಿಮ್ ಜೊತೆ ಇರೋವರೆಗೂ ನಾನು ನನ್ನ ತಾಯಿ ಜೊತೆ ಇದ್ದೀನಿ ಅನ್ನೋ ಭಾವನೆ ಬರ್ಸಿದ್ರಿ. ಅತ್ತಿಗೆನ ತಾಯಿಯಾಗಿ ನೋಡೋದು ನಿನ್ ದೊಡ್ಡ ಗುಣ ಲಕ್ಷ್ಮಿ. ಇಲ್ಲ ಅತ್ಗೆ, ನೀವು ದೊಡ್ಡೋರು. ಅಣ್ಣನ ಹೆಂಡತಿ ಯಾವತ್ತೂ ತಾಯಿ ಆಗಲ್ಲ ಅಂತಾರೆ. ಆದ್ರೆ ನೀವು ಆ ಮಾತನ್ನ ಸುಳ್ಳು ಮಾಡಿದ್ರಿ. ನನ್ನ ತಾಯಿಯಾಗಿ, ನನ್ನ ಗೆಳತಿಯಾಗಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ. ಅದನ್ನೆಲ್ಲ ಹೇಗ್ ಮರೆಯಕ್ಕಾಗತ್ತೆ ಅತ್ಗೆ? ಅಂಥ ಪ್ರೀತಿನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗತ್ತಾ ಹೇಳಿ? ಇದೆಲ್ಲ ನಿನ್ನ ಅನುಭವದಿಂದ ಆಡ್ತಿರೋ ಮಾತು ಅಂತ ನನಗೆ ಗೊತ್ತು ಲಕ್ಷ್ಮಿ. ನಾನು ಅಷ್ಟೇ ನಿನ್ನ ನೆನಪು ಮಾಡ್ಕೊಳ್ದಿರೋ ದಿನಗಳೇ ಇಲ್ಲ. ನಿಮ್ಮ ಅಣ್ಣನ ಹತ್ರ ಏನಾದರೂ ಒಂದು ನೆಪ ಮಾಡಿಕೊಂಡು ದಿನಕ್ಕೆ ಒಂದ್ಸರಿನಾದರೂ ನಿನ್ನ ಬಗ್ಗೆ ಮಾತಾಡ್ತಾ ಇರ್ತೀನಿ. ಆದರೆ ನಿಮ್ಮ ಅಣ್ಣ ಮಾತ್ರ ಅವ್ರ ಹಠನ್ ಬಿಡಲ್ಲ. ನಿನ್ನ ಹೆಸರು ಎತ್ತಿದ್ರೇ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಅದ್ಗೆ ಬಿರುಗಾಳಿ ಅನ್ನೋದು ತುಂಬ ಹೊತ್ತು ಬೀಸೋದಿಲ್ಲ. ಅದು ಹೋದ್ಮೇಲೆ ತಂಗಾಳಿ ಬರಲೇಬೇಕು. ಹಾಗೆ ಮುಂದೆ ನನ್ನ ಜೀವನದಲ್ಲೂ ಒಳ್ಳೆ ದಿನಗಳು ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ನೀವು ಧೈರ್ಯವಾಗಿರಿ. ಊಟ ಮಾಡ್ತಾ ಅಳಬಾರ್ದು. ಊಟ ಮಾಡಿ. ಅತ್ತಿಗೆ ತಾಯಿ ಅಂತ ಹೇಳ್ತೀಯಲ್ಲ,
ನನ್ನ ಕೈ ತುತ್ತು ತಿಂದ್ರೇ ನನಗೆ ಸಮಾಧಾನ ಆಗೋದು. ತಗೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿನ್ನು ಮರಿ ನೋಡಿ, ಆ ಸೀರೆ ಎಷ್ಟು ಸುಕ್ಕಾಗಿದೆ. ಕೊಡಿ, ಐರನ್ ಮಾಡ್ಕೊಡ್ತೀನಿ. ಅಯ್ಯೋ, ಇದಕ್ಕೆ ಐರನ್ ಎಲ್ಲ ಯಾಕೆ? ಐರನ್ ಮಾಡಿಲ್ದಿರೋ ಸೀರೆ ಉಟ್ಕೊಂಡು ಹೋದ್ರೆ ಅವರೇ ನನ್ನ ಮನೆಯಿಂದ ಆಚೆ ಕಳಿಸ್ತಾರ. ಅದು ಅಲ್ಲದೆ ನೀವು ಐರನ್ ಎಲ್ಲ ಮಾಡೋದು ಬೇಡ. ಪರವಾಗಿಲ್ಲ, ಕೊಡಿ. ಬೇಡ ರೀ, ಸುಮ್ಮನೆ ಇರಿ. ಪರವಾಗಿಲ್ಲ ಅಂತ ಹೇಳಿದ್ನಲ್ಲ, ಕೊಡಿ. ಬೇಡ ಅಂತ ಹೇಳ್ತಿದ್ದೀನಲ್ಲ. ಇಟ್ಸ್ ಫೈನ್, ನೀವು ಹೇಳಿದ ಹಾಗೆ ಕೇಳ್ತೀನಿ. ಆದರೆ ನೀವು ಹೀಗೆ ಬೇಜಾರು ಮಾಡ್ಕೊಂಡಿರಬೇಡಿ. ನೀವು ನನ್ನತ್ತ ಇದ್ರೆ ತಾನೇ ಅತ್ತೆಗೂ ನನ್ನತ್ತ ಇರೋಕ್ಕಾಗೋದು. ನೀವು ಬೇಜಾರು ಮಾಡ್ಕೊಂಡು ಹೋದರೆ ಅವ್ರು ಹೇಗೆ ಖುಷಿಯಾಗಿರ್ತಾರೆ? ಸಂತೋಷವಾಗಿ ಹೋಗಿ ಬನ್ನಿ. ಹೀಗೆಲ್ಲ ಆಗಿದೆ ಅಂತ ಗೊತ್ತಾದ್ಮೇಲೆ ನಾನು ಹೇಗ್ರಿ ಖುಷಿಯಾಗಿರ್ಲಿ? ಅಮ್ಮ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇರೋ ಅಂತ ಗೊತ್ತಾದ್ಮೇಲೆ ನನಗಿನ್ನೂ ಯೋಚನೆ ಜಾಸ್ತಿ ಆಗ್ತಿದೆ. ನನಗೊಬ್ಬರು ಫ್ರೆಂಡ್ ಇದ್ದು, ಅವರು ಹೀಗೇನೆ. ಯೂಶಲಿ ಹೆಣ್ಮಕ್ಳು ತವ್ರ ಮನೆಗೆ ಹೋಗೋವಾಗ ಖುಷಿಯಾಗಿ ಹೋಗ್ತಾರೆ, ವಾಪಸ್ ಬರೋವಾಗ ಬೇಜಾರು ಮಾಡ್ಕೊಂಡು ಬರ್ತಾರೆ ಅಂತಿತ್ತು. ಸಹಜವಾಗಿ ಹೆಣ್ಮಕ್ಳು ಸೈಕಾಲಜಿ ಇದು ಅಂತ ಹೇಳ್ತಾ ಇದ್ರು. ಆದರೆ ನೀವು ನೋಡಿ, ಹೋಗೋವಾಗಲೇ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅದು ಸರಿನೇ. ಆದರೆ ಹೆಣ್ಮಕ್ಳು ತವ್ರ ಮನೆಗೆ ಹೋದಾಗ ಗಂಡಸರು ಖುಷಿ ಆಗ್ತಾರೆ. ಆದರೆ ನೀವು ನೋಡಿ, ಬೇಜಾರು ಮಾಡ್ಕೋತಾ ಇದ್ದೀರಲ್ಲ. ಏನು ಮಾಡಲಿ ಚಿನ್ನು ಮರಿ, ನೀವಿಲ್ಲ ನಾನು ಮತ್ತೆ ಒಬ್ಬಂಟಿ ಆಗ್ಬಿಡ್ತೀನಿ. ತಾನು ಒಂಟಿ ನಿಂದ ಹೊರಗೆ ಬರ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಇಂಥ ಸಮಯದಲ್ಲಿ ನೀವಿಲ್ಲ ಅಂದರೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಹಾಗಿದ್ರೆ ಒಂದು ಕೆಲಸ ಮಾಡಿ, ಹೇಳಿ. ನೀವು ನನ್ನ ಜೊತೆನೇ ಬಂದ್ಬಿಡಿ. ಅಮ್ಮಂಗೂ ನೀವು ಬಂದಿದ್ದೀರಾ ಅಂತ ಖುಷಿ ಆಗುತ್ತೆ, ಅವ್ರನ್ನ ವಿಚಾರಿಸ್ಕೊಂಡು ಹಾಗೂ ಆಗುತ್ತೆ. ಹೌದು, ಏನೋ ಒಂದು ಮಾಡಿ ಬಂದ್ಬಿಡಿ. ನನಗೂ ಬರೋಕ್ಕೆ ಆಸೆ ಇದೆ, ಆದರೆ ಕೆಲಸದ ಒತ್ತಡ ಇದೆ. ಏನು ಮಾಡಲಿ? ವಾಟ್, ಇಟ್ಸ್ ಫೈನ್. ಮತ್ತೆ ಹುಷಾರಿಲ್ಲ ಅಂತ ಗೊತ್ತಾದ್ಮೇಲೆ ನನಗೂ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ. ನನ್ನ ಬಟ್ಟೆನೂ ಪ್ಯಾಕ್ ಮಾಡ್ಕೊಂಬಿಡಿ, ನಾನು ಆಫೀಸ್ಗೆ ಒಂದು ಕಾಲ್ ಮಾಡ್ತೀನಿ. ಹಲೋ. ಹಾಂ ಕುಮಾರ್, ಇವತ್ತು ನನ್ನ ಮೀಟಿಂಗ್ಸ್ ಎಲ್ಲ ದಯವಿಟ್ಟು ಕ್ಯಾನ್ಸಲ್ ಮಾಡಿಬಿಡಿ. ಐ ನೋ, ಐ ಆಮ್ ಸಾರಿ, ಆದರೆ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ ಅಂತ ಹೇಳ್ಬಿಡಿ. ಥ್ಯಾಂಕ್ ಯು. ಚಿನ್ನು ಮರಿ, ಈಗಲಾದರೂ ನೀವು ಸಮಾಧಾನನಾ? ನಾನು ನಿಮ್ಮ ನೆರಳಾಗಿರಬೇಕು ಜಾನ್ವಿ ಅವರೇ. ಇಲ್ಲದೆ ಹೋದರೆ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವಯ್ಯ, ಹಾಗೆಲ್ಲ ಕೈ ತೊಳ್ಕೊಳ್ದೆ ಮಗುನ ಮುಟ್ಬಾರ್ದು. ನಾವು ಹೊರಗಿಂದ ಬಂದಿದೀವಲ್ಲ, ಬಾಣಂತಿರೋ ರೂಮ್ಗೆ ಹಾಗೆ ಬರೋಂಗಿಲ್ಲ. ಬನ್ನಿ, ಮೊದಲು ಹೋಗಿ ಕೈ ಕಾಲು ತೊಳ್ಕೊಂಡು ಬರೋಣ. ಹೌದೌದು, ಮಗಿರೋ ಮನೆನಾಗೆ ನಂಜಕ್ಬಾರ್ದು. ಇನ್ಮೇಕೆ ಬಕೆಟು ಜಗ್ಗು ಸೋಪ್ ಎಲ್ಲ ಮನೆ ಆಚೆ ಇಟ್ಬಿಡಮ್ಮ. ಸರಿ ಅಪ್ಪಯ್ಯ, ಬಾ ಕೈ ಕಾಲು ತೊಳ್ಕೊಂಬರಮ್ಮ. ಬಾವಾ, ಮಗು ತೇಟ್ ನಿನ್ನಂಗೆ ಐತೆ. ಏನಿಲ್ಲ, ನಂತರನೇ ಇರೋದು. ಆಯ್ತಾಯ್ತು, ಮಗಿನ ಎತ್ಕೊಂಡು ಯಾರಂಗೈತೆ ಅಂತ ಹೇಳ್ತೀನಿ.
ಬಂಗಾರಮ್ಮ, ಯಾಕೆ ಹಿಂಗೆ ಮೌನವಾಗಿ ನಿಂತ್ಬಿಟ್ಟೆ? ಹಾಂ, ಏನಾಯ್ತು? ನನ್ನನ್ನೇ ಮಗು ಥರ ನೋಡ್ಕೋತಿದ್ದಿದ್ದು ನನ್ನ ಅವ್ವಂಗೆ ನನಗೆ ಮಗುವಾಗಿದೆ ಅನ್ನೋದು ಆಶ್ಚರ್ಯ ಆಗಿದೆ ಅಲ್ಲವ್ವ? ಮಗಿನ ನಾನು ಎತ್ಕೊಳ್ಳ? ಎತ್ಕೊಳ್ಳಿ ಬಾವ, ಈಗ್ಲಿಂದಾನೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏ ತರ್ಲೆ. ಮಿಸ್ಸು, ಕಣ್ಣು ನೋಡಿ ಏಟ್ ಚೆನ್ನಾಗೈತೆ. ಓ ತಂಗಿವಾ, ನಿನ್ನ ಮಗ್ಳು ಈಗಲೇ ಜೋರಾಗಿದ್ದಂಗೆ ಒಳ್ಳೆ. ಕಂಟಿ, ಎಷ್ಟೇ ಆಗಲಿ ಅವಳು ಯಾರ ಸೊಸೆ ಹೇಳು? ಬಂಗಾರಮ್ಮ, ಯಾಕೇನಾಯ್ತು? ಬಂದಾಗಿಂದ ನೋಡ್ತಾನೆ ಅವನೇ, ಮಗನೂ ಎತ್ಕೊಂಡಿಲ್ಲ, ಮಾತನ್ನು ಆಡ್ಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಂಗಂತೂ ನಂಬೋಕೆ ಆಗ್ತಿಲ್ಲ. ಫಲ ಈ ಕೆಂಬುತ ನವಿಲಾಗತ್ತೆ ಅಂತ ನಂಗೆ ನಂಬೋಕೆ ಸಾಧ್ಯ ಇಲ್ಲ. ಏನು ನಯ, ಏನು ವಿನಯ. ಅಜ್ಜಿ ಕಾಫಿ, ಬಾಲ ಕಾಫಿ. ನಿಂಗೆ ನಂಬಕ್ಕಾಗತ್ತೇನೆ? ಅತ್ತೆ, ಎಷ್ಟು ದಿನ ಅಂತ ನೋಡೋಣ ಇರಿ. ಸಾಕು ಸುಮ್ನಿರೆ, ನನಗೆ ಇದನ್ನೆಲ್ಲ ನಂಬಕ್ಕಾಗಲ್ಲ ಅಂತ ಇದ್ರೆ ಇವಳು ಸಾಕು ಸುಮ್ನಿರಿ ಅಂತ. ಏನೋ ಒಳ್ಳೆವಳು ಆಗ್ತಾ ಇದ್ದಾಳಲ್ಲ. ಆದರೆ ನನಗೂ ಸಂತೋಷ ಆಗುತ್ತೆ ಅತ್ತೆ. ನಾನೇನು ಬೇಡ ಅಂತೀನ? ಇಲ್ಲ ಅತ್ತೆ, ಈ ಸರಿ ನಾವು ಅವಳನ್ನ ನಂಬೋದು ಅನ್ಸುತ್ತೆ. ನೀವು ಒಂದ್ಸರಿ ಬಜ್ಜಿ ಅಂಗಡಿ ಹತ್ರ ಬಂದು ನೋಡಿ, ನಿಮಗೆ ನಂಬಿಕೆ ಬರುತ್ತೆ. ಸ್ವಲ್ಪನೂ ಕೀಳರಿಮೆ ಇಲ್ಲದೆ ಕಸ್ಟಮರ್ಸ್ನೆಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಬಜ್ಜಿ ಕರಿಯೋದ್ರಿಂದ ಹಿಡಿದು ಕ್ಲೀನಿಂಗ್ವರೆಗೂ ಎಲ್ಲ ನೋಡ್ಕೊತಿದ್ದಾಳೆ. ಎಷ್ಟೋ ಜನ ನನ್ನ ಹತ್ರನೇ ಬಂದು ಅವಳ ಪರಿವರ್ತನೆ ಬಗ್ಗೆ ಮಾತಾಡಿ ಹೋಗ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾತೆ. ಮಾವ, ಒಳ್ಳೇದನ್ನ ಒಳ್ಳೇದು ಅಂತ ಹೇಳಬಾರ್ದವ್ರಕ್ಕೂ. ಇವಳೊಬ್ಳು ಮಾವ ಅಂತ ರಾಗ ಎಳಿತಾಳೆ. ಆಗ್ಲಿ ಬಿಡಿ, ಒಳ್ಳೇದಾದ್ರೆ ಆಗ್ಲಿ ಬಿಡಿ. ಅವಳು ಒಳ್ಳೇದಾದ್ರೆ ಬಾಲನ್ನ ಅವಳೇ ನಿನಗೆ ಬಿಟ್ಕೊಡ್ತಾಳೆ ಅಲ್ವೇನೋ? ಅಜ್ಜಿ, ಆ ಮಾತು ಬಿಡಿ. ದಿನ ಬೆಳಿಗ್ಗೆ ಎದ್ದು ಪೇಪರ್ ಹಾಕೋದು, ಹಾಲು ಹಾಕೋದು ಅಂದರೆ ಏನು ಸುಮ್ಮನೆನಾ? ಅದಕ್ಕೆ ದೃಢವಾದ ಮನಸ್ಸು ಬೇಕು. ಸುಮ್ಮನೆ ಇಷ್ಟೊಂದೆಲ್ಲ ಕಷ್ಟಪಡೋಕ್ಕಾಗಲ್ಲ ಬಿಡಿ. ಅದೇನೋ ನಿಜ ಬಾಲ, ಆದರೆ ಅದೆಲ್ಲಿ ನಾಟಕ ಆಗ್ಬಿಡುತ್ತೋ ಅನ್ನೋ ಭಯ. ನನ್ಗ್ಯಾಕೋ ಮಾವನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಅವಳು ಮಾಡ್ತಿರೋ ನಾಟಕ ಅಂತ ಅನಿಸ್ತಾ ಇದೆ. ಆಯಿತು, ಅವಳು ಬದಲಾಗ್ತಾಳೋ ಬಿಡ್ತಾಳೋ. ನನಗಂತೂ ಈ ಥರ ಮನೇಲಿ ಕೂತು ಕೂತು ಬೇಜಾರಾಗ್ಬಿಟ್ಟಿದೆ. ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಮತ್ತೆ ಅವಳು ಅವಳು ನಿನ್ನ ಜೊತೆಗೆ ಕೆಲಸ ಮಾಡ್ತಾಳ ಮಾವ? ಬೇಡ ಬಿಡಿ, ಅವಳಿಗೆ ಬೇರೆ ಕೆಲಸ ನೋಡ್ಕೊಳಕ್ಕೆ ಹೇಳ್ತೀನಿ. ಹೌದು ಬಾಲ, ಹಾಗೆ ಮಾಡು. ಅವಳು 4 ದಿನ ಜೋಶಲ್ಲಿ ಕೆಲಸ ಮಾಡಿಬಿಟ್ಟು ಆಮೇಲೆ ಮಾಡಲ್ಲ ಅಂದರೆ ನಿನಗಿರೋ ಕಸ್ಟಮರ್ಸ್ನ ನೀನು ಕಳ್ಕೊಬೇಕಾಗುತ್ತಲ್ವಾ? ಹೌದು ಬಲ, ಹಾಗೆ ಮಾಡು. ಮೊದಲೇ ಎಡವಟ್ ರಾಣಿ. ಏನೇ ಅವಳು ನಂಬಿಸೋ ಥರ ಆ್ಯಕ್ಟ್ ಮಾಡಿದ್ರು ನೀನು ಅವಳ ಮೇಲೆ ಒಂದು ಕಣ್ಣಿಟ್ಟು. ಯಾಕೋ ನನಗೆ ಇದ್ರ ಮೇಲೆಲ್ಲ ನಂಬಿಕೆ ಬರ್ತಾ ಇಲ್ಲಪ್ಪ, ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ ಅಜ್ಜಿ,
ದಿವ್ಯಾ ಬಂದ ತಕ್ಷಣ ಮಾತಾಡ್ತೀನಿ. ಇನ್ಮೇಲೆ ದಿನ ಬಾಲ ಮಾಡ್ತಾ ಇರೋ ಬೋಂಡ ಬಜ್ಜಿ ಎಲ್ಲ ತಿನ್ಬೋದು. ಅತ್ತೆ ಮತ್ತೆ ಶುರು ಆಯ್ತಾ ನಿಮ್ದು? ಇನ್ಮೇಲೆ ಬಜ್ಜಿ ಗಿಜ್ಜಿ ಅನ್ನೋ ಹಾಗಿಲ್ಲ. ಸ್ವಲ್ಪ ದಿನ ಆದ್ರೂ ಬಾಯಿ ಕಟ್ಟಿ. ಬಾಲ ಮಾಡ್ತಾ ಇರೋ ಬೋಂಡ ಬಜ್ಜಿ ಮಾತ್ರ ತಿನ್ಬೇಡ ಅಂತ ಹೇಳ್ಬೇಡ ಕಣೆ ಪ್ಲೀಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಗೊಳಮ್ಮ ನಿನ್ ದಿಂಬು. ನೀನು ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ತೀಯಲ್ಲ, ಆಗ ಈ ದಿಂಬನ್ನ ನಿನ್ ಜೊತೆ ಕೊಟ್ಟು ಕಳಿಸ್ತೀನಿ. ಯಾವ ಗಂಡನ ಮನೆ? ನಾನು ಎಲ್ಲಿಗೂ ಹೋಗಲ್ಲ. ಇವಾಗೆಲ್ಲ ಇದೇ ತರ ಮಾತಾಡ್ತೀರಾ, ಆಮೇಲೆ ಅಮ್ಮ ಅಪ್ಪನ ಬಿಟ್ಟು ಹೋಗೋದು. ನಾನು ಎಲ್ಲಿಗೂ ಹೋಗಲ್ಲ, ನಾನು ನಿಮ್ ಜೊತೆನೇ ಇರ್ತೀನಿ. ಇರ್ಬೋದಾ? ಇರ್ಬೋದಾ? ವಾಟ್ ಯು ಮೀನ್? ಸೀಪುಟ ಲೈಫ್ ಲಾಂಗ್ ನೀನ್ ಯಾವಾಗ್ಲೂ ನಮ್ ಜೊತೆಗೆ ಇರ್ತೀಯ ಅಷ್ಟೇ. ಸೀತಾ, ಒನ್ ಮೋರ್ ಥಿಂಗ್, ನನ್ನ ಮಗಳನ್ನ ನಾನು ಬೇಗ ಎಲ್ಲ ಮದುವೆ ಮಾಡಲ್ಲ. ಯಾಕಂದ್ರೆ ನನ್ಗಳನ್ನ ಬಿಟ್ಟೇ ಇರೋದಕ್ಕಾಗಲ್ಲ. ಆಲ್ಸೋ ಮದುವೆ ಆದ್ಮೇಲೆ ನಾನು ಗಂಡಿನ ಮನೆಗೂ ಕಳ್ಸ್ಕೊಡಲ್ಲ. ಮನೆ ಹೇಳಿ ಏನೋ ತಂದ್ಕೋತೀನಿ. ಯಾಕಂದ್ರೆ ಅವಳು ಯಾವಾಗ್ಲೂ ನನ್ನ ಜೊತೆಗೆ ಇರ್ಬೇಕು. ನಾನು ಇನ್ಮೇಲೆ ಒಬ್ಳೆ ಮಲ್ಗೋದ್ ಬೇಡ ಅಲ್ವಾ? ನಾನು ನಿಮ್ ಜೊತೆನೆ ಮಲ್ಬೋದಾ? ಯಾಕೆ ಪುಟ್ಟ ಈ ತರ ಮಾತಾಡ್ತಿದ್ಯಾ? ಪುಟ, ಅಪ್ಪ ಅಮ್ಮನ ಜೊತೆ ಮಲ್ಗೋಕೆ ಪರ್ಮಿಷನ್ ಕೇಳ್ತಾರಾ? ಈ ಪುಟ, ದಿಸ್ ಇಸ್ ಯೋರ್ ಹೌಸ್. ನಿನಗೆ ಹೆಂಗಿರ್ಬೇಕೋ ಹಂಗಿರ್. ಫೀಲ್ ಫ್ರೀ, ಓಕೆನಾ? ಈಗ ಲೇಟ್ ಆಯ್ತು, ಮಲ್ಕೊ. ಸುಸ್ತಾಗಿರುತ್ತೆ. ಅಪ್ಪ ಕೈ ಕೊಡು. ಓಕೆ. ಸೀತಮ್ಮ ನಿನ್ ಕೈ ಕೊಡು. ನನ್ನ ಫ್ರೆಂಡ್ಸ್ ಎಲ್ಲ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಹೀಗೆ ಮಲಗ್ತೀನಿ ಅಂತ ಹೇಳ್ತಾ ಇದ್ರು. ಆಗ ನನಗೂ ಆಸೆ ಆಗ್ತಿತ್ತು ನಮ್ಮ ಅಪ್ಪ ಅಮ್ಮನ ಜೊತೆ ಹೀಗೆ ಮಲಗಬೇಕು ಅಂತ. ಈಗ ನಿಜ ಆಯ್ತು. ಆಸೆ ಎಲ್ಲ ನಿಜ ಆಗುತ್ತೆ ಬಂಗ. ಹೌದು, ಮದ್ವೆ ಆದ ರೂಮ್ ನ ಯಾಕೆ ಈ ತರ ರೂಮ್ ಡೆಕೋರೇಟ್ ಮಾಡ್ತಾರೆ? ಓ, ನಿಮ್ಮಿಬ್ರಿಗೂ ಗೊತ್ತಿಲ್ವಾ? ಮತ್ತೆ ನೀವಿಬ್ರು ಯಾಕೆ ಮದ್ವೆ ಆದ್ರಿ? ಎಷ್ಟೇ ಮಾತಾಡ್ತೀಯ ನೀನು? ನೀನ್ ನಿದ್ದೆ ಬರ್ತಿಲ್ವಾ? ಸುಸ್ತಾಗ್ತಿಲ್ವಾ? ಮಲ್ಕೋ ಸುಮ್ನೆ. ತುಂಬಾ ಸುಸ್ತಾಗ್ತದೆ, ಆದ್ರೆ ತುಂಬಾ ತುಂಬಾ ಖುಷಿ ಆಗ್ತದೆ. ಸುಸ್ತೇ ಗೊತ್ತಾಗ್ತಿಲ್ಲ. ನಾಳೆ ಮ್ಯಾಡಮ್ಗೆ ರೆಸ್ಟೇ ಇರಲ್ಲ, ನೆನ್ಪಿದೆ ತಾನೆ? ಯಾವ ಬಂಗಾರ, ಟೂ ಲೇಟ್. ಈಗ ಸುಮ್ಮನೆ ಸೈಲೆಂಟಾಗಿ ಮಲ್ಕೋಬೇಕು. ಮಲ್ಕೊಂತೀನಿ. ಕತೆ ಹೇಳಿದ್ರೆ ಮಾತ್ರ ಮಲ್ಕೊಂತೀನಿ. ಇದವ, ಇವತ್ತು ನೀನ್ ಕತೆ ಹೇಳೋದ್ ಬೇಡ, ಅಪ್ಪನೇ ಹೇಳ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮರೇ, ಚಪ್ಲಿ ಹಾಕೋಬಾರ್ದು. ಹೇಳು, ಎಲ್ಲದಕ್ಕೂ ನಿನ್ನ ಹತ್ರ ಒಂದು ಎಕ್ಸ್ಪ್ಲನೇಷನ್ ಇರುತ್ತಲ್ಲ, ಇದಕ್ಕೂ ಏನಾದ್ರೂ ಒಂದು ಹೇಳು. ದೇವ್ರ ಕಾರ್ಯ ಅಲ್ವಾ ಮೇಡಮ್? ಸಾಮಾನ್ಯವಾಗಿ ದೇವ್ರ ಕಾರ್ಯ ಮಾಡುವಾಗ ಯಾರು ಚಪ್ಪಲಿ ಹಾಕಲ್ಲ. ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಮೇಡಮ್, ನಾನು ನಿಮ್ಗೆ ಹೇಳ್ಕೊಡೋದೇನು ಬೇಕಾಗಿಲ್ಲ. ಮನ್ಸಲ್ಲಿ ಭಕ್ತಿ ಇದ್ರೆ ಕಲ್ಲು ಮುಳ್ಳು ನಾಟದೇ ಇಲ್ವಂತೆ ಮೇಡಮ್. ಎಷ್ಟೋ ಜನ ದೊಡ್ಡವರು ದೇವ್ರ ದರ್ಶನ ಮಾಡಬೇಕು ಅಂತ ಚಪ್ಪಲಿ ಇಲ್ಲದೆ ಬೆಟ್ಟಗಳನ್ನೇ ಹಚ್ಬಿಟ್ಟಿದ್ದಾರೆ. ನಾವು ನೀವೆಲ್ಲ ಯಾವ ಲೆಕ್ಕ ಮೇಡಮ್? ಆಯ್ತು ಸುಬ್ಬು ಸ್ವಾಮಿಗಳೇ, ನೀವು ಹೇಳ್ದ ಹಾಗೆ ಆಗ್ಲಿ, ನಡೀರಿ. ನೀವೇ ಬರಿಗಾಲಲ್ಲಿ ಹೆಜ್ಜೆ ಇಡ್ತಿರುವಾಗ ನಿಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿರೋ ನಾನು ಬರಿಗಾಲಲ್ಲೇ ನಿಮ್ಮ ಜೊತೆ ಹೆಜ್ಜೆ ಇಡ್ತೀನಿ ಮೇಡಮ್. ನಿಮ್ಮ ಕಷ್ಟನ ಹಂಚ್ಕೊಳಕ್ಕಾಗಲ್ಲ, ಕಡೆ ಪಕ್ಷ ಅರ್ಥ ಮಾಡ್ಕೋತೀನಿ. ಚಪ್ಪಲಿಗೆ 600 ರೂಪಾಯಿ ಕೊಟ್ಟಿದ್ದೆ, ತೊಗೊಂಡು ಇನ್ನೂ 6 ತಿಂಗಳು ಆಗಿಲ್ಲ. ಇರಲಿ, ಮತ್ತೆ ಹೊಸ್ಕೋಬೋದು.
ಸುಬ್ಬು ನೀನ್ ಯಾಕೆ ಬರೀ ಕಾಲಲ್ಲಿ ಬರ್ತಿದ್ಯಾ? ನಿನ್ ಚಪ್ಪಲಿ ಎಲ್ಲಿ? ಚಪ್ಪಲಿ ಕಟ್ಟೋಗೋಯ್ತು ಮೇಡಮ್. ಹಿಂಗೆ ಆಗ್ಬೇಕು ನಿನಗೆ. ನಾನ್ ಬರೀ ಕಾಲಲ್ಲಿ ನಡಿ ಅಂತ ಭಾಷಣ ಮಾಡ್ತಿದ್ದೆ, ಈಗ ನೋಡು ನಿನ್ ಚಪ್ಪಲಿನ ಕಿತ್ತೋಳು. ನೀನ್ ಬರೀ ಕಾಲಲ್ಲಿ ನಡೆಯೋ ಹಾಗೂ ಆಯ್ತು, ನನ್ನ ಕಂಪ್ನಿ ಸಿಕ್ತ ಹಾಗೂ ಆಯ್ತು. ನಾನು ಅದನ್ನೇ ಮೇಡಮ್ ಆಗ್ಲಿಂದ ಹೇಳ್ತಿರೋದು. ಶ್ರಾವಣಿ ಅಮ್ಮ, ಕಳಸದಲ್ಲಿರೋ ನೀರು ಸ್ವಲ್ಪನೂ ಕೆಳಗೆ ಚೆಲ್ಲಬಾರ್ದು. ಆ ರೀತಿ ನೀವು ಸಮತೋಲನ ಕಾಪಾಡ್ಕೋಬೇಕು. ಅದಕ್ಕೆ ಅಭ್ಯಾಸ ಮಾಡಿಸ್ತಾ ಇರೋದು. ಏನು ಸ್ವಲ್ಪನೂ ಚೆಲ್ಬಾರ್ದ? ಈ ತರ ಹಿಡ್ಕೊಂಡು ಎಷ್ಟೊಂದು ನಿಂತ್ಕೋಬೇಕು? ನಿಂತ್ಕೊಳ್ಳೋದಲ್ಲಮ್ಮ, ನಡಿಬೇಕು. ಮನೆಯಿಂದ ಕಲ್ಯಾಣಿವರೆಗೂ ಹೀಗೆ ನಡಿಬೇಕು. ಏನ್ ಹೇಳ್ತಿದ್ದೀರಾ ನೀವು? ಇದನ್ನ ಹೊತ್ಕೊಂಡು ನಿಂತ್ಕೊಳ್ಳೋದೇ ಕಷ್ಟ ಅಂತದ್ರಲ್ಲಿ ನಡಿಬೇಕು ಅಂತಿದ್ದೀರಲ್ಲ. ಇಲ್ಲಪ್ಪ, ನನ್ ಕೈಯಲ್ಲಿ ಇದಾಗಲ್ಲ. ಮೇಡಮ್, ಕೈಯಲ್ಲೆಲ್ಲ ಕಾಲಲ್ಲಿ ನಡಿಬೇಕು ಅಂತ ಹೇಳಿದವರು. ಸುಬ್ಬು, ನನಗೆ ಇಲ್ಲಿ ಕಷ್ಟ ಆಗ್ತಿದ್ರೆ ನಿಮ್ಗೆ ತಮಾಷೆನಾ? ಮೇಡಮ್, ಇದನ್ನೆಲ್ಲ ಕಷ್ಟಪಟ್ಕೊಂಡು ಮಾಡಬಾರ್ದು ಮೇಡಮ್. ಇಷ್ಟಪಟ್ಕೊಂಡು ನಗ್ನಗ್ತಾ ಮಾಡಬೇಕು. ಅದಕ್ಕೆ ಹಂಗಂದೆ ಅಷ್ಟೇ. ಮಾಡ್ಬೇಕು ಸುಬ್ಬು, ಆದ್ರೆ ಆಗ್ಬೇಕಲ್ಲ. ಆಗುತ್ತೆ ಮೇಡಮ್, ಹಾಗೆ ಆಗುತ್ತೆ. ನೀವು ಯಾರು ಹೇಳಿ? ರಾಯಲ್ 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 ಫ್ಯಾಮಿಲಿ ಹೆಣ್ಮಗಳು ಮೇಡಮ್ ನೀವು. ಹೌದಲ್ವಾ? ನನ್ನ ಕೈಯಲ್ಲಿ ಆಗದೆ ಇರೋದು ಯಾವುದಲ್ಲ. ನನ್ನ ಕೈಯಲ್ಲಿ ಎಲ್ಲ ಆಗುತ್ತೆ. ಅಮ್ರವರೇ, ಈ ನೀರು ತುಂಬಿಸ್ಕೊಡಿ, ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಇದು ಮೇಡಮ್ ಭಕ್ತಿ ಅಂದ್ರೆ. ಭಕ್ತಿ ಅಲ್ಲ ಸುಬ್ಬು, ಈಗ ನೋಡು ಶ್ರಾವಣಿ ಶಕ್ತಿ ಏನು ಅಂತ ತೋರಿಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ. ಹೋಗ್ಲಿ, ಅಮ್ಮ ಅಂತ ಕರೆಯೋಕೆ ಹೊಟ್ಟೆಲೊಂದು ಮಗುನು ಹುಟ್ಟಿಲ್ಲ. ಹಿಂದೆ ಮುಂದೆ ಯಾರು ಇಲ್ಲದೆ ಬೆಳೆದಿರೋ ಅನಾಥೆ ನೀನು ಮನೆಯನ್ನೆಲ್ಲ ನೋಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ಯಾ? ಹೌದು, ನಾನು ಅನಾಥೆನೆ. ಏನಿವಾಗ ಅನಾಥ ಮಕ್ಕಳಿಗೆ ಬದುಕೋ ಹಕ್ಕಿಲ್ವಾ? ಮಕ್ಕಳು ಅನಾಥರಾದರೆ ಅದು ಅವ್ರ ತಪ್ಪಲ್ಲ, ಅವ್ರ ತಂದೆ ತಾಯಿ ತಪ್ಪು ಅಥವಾ ಆ ವಿಧಿ ತಪ್ಪು. ಆದರೆ ಶಿಕ್ಷೆ ಆಗೋದು ಮಾತ್ರ ಅನಾಥ ಮಕ್ಕಳಿಗೆ. ಅದೇ ಆ ಕರ್ಮಕ್ಕೆ ನಿಮ್ಮಂಥವ್ರು ಅನಾಥರಾಗಿ ಹುಟ್ಟಿರೋದು, ಜೀವನ ಪೂರ್ತಿ ಅನಾಥೆ ಅಂತ ಕೊರಗಬೇಕಾಗಿರೋದು. ಖಂಡಿತ ಇಲ್ಲ, ನನಗೆ ನಾನು ಅನಾಥೆ ಅಂತ ಕೊರಗೆ ಇಲ್ಲ. ಈ ಮನೇಲಿ ಯಾವತ್ತೂ ನನಗೆ ಆ ಕೊರಗು ಕಾಣಿಸೂ ಇಲ್ಲ. ದೇವ್ರಂತ ಅತ್ತೆ ಮಾವ ಇದ್ದಾರೆ, ಪ್ರೀತಿಸೋ ಗಂಡ ಇದ್ದಾನೆ. ಇನ್ನು ಮಕ್ಕಳು ವಿಷಯಕ್ಕೆ ಬಂದರೆ ಅಭಿನೇ ನನ್ನ ಮಗ ಇದ್ದ ಹಾಗೆ. ಅತ್ತಿಗೆ ಅಂದರೆ ತಾಯಿ ಸಮಾನ ಅಂತ ನೀನು ಕೇಳಿಲ್ವಾ? ಅಭಿಗೆ ನನ್ನ ತಾಯಿ ಸಮಾನ ಅಂದಮೇಲೆ ಅವನು ನನಗೆ ಮಗನೇ. ಇಷ್ಟೆಲ್ಲ ಇರುವಾಗ ನಾನು ಅನಾಥೆ ಹೇಗಾಗ್ತೀನಿ? ಪ್ರಪಂಚದಲ್ಲಿ ದೇವರು ಎಲ್ಲ ಕಡೆ ಇರ್ತಾನೆ, ಆದರೆ ಅವನನ್ನ ಕಂಡ್ಕೊಳ್ಳೋಕೆ ಗೊತ್ತಿರಬೇಕಷ್ಟೆ. ಮನುಷ್ಯನಿಗೆ ಸಂತೋಷ, ಸಂತೃಪ್ತಿ, ಸಮಾಧಾನ ಬೇರೆ ಎಲ್ಲೂ ಸಿಗಲ್ಲ, ಅವನಲ್ಲೇ, ಅವನ ಮನಸ್ಸಲ್ಲೇ ಇರುತ್ತೆ. ಆದರೆ ಅದು ಸಿಗಬೇಕು ಅಂದರೆ ಹಾಲಿನಂತ ಮನಸ್ಸಿರಬೇಕು. ತಗೋ, ಕುಡಿ. ಏನು ಹೇಳಿದೆ? ಹಾಲಂತ ಮನಸ್ಸಿರ್ಬೇಕಾ? ಆ ಹಾಲಂತ ಮನಸ್ಸಿಗೆ ಒಂದೇ ಒಂದು ಹನಿ ಹುಳಿ ಬಿದ್ದರೆ ಸಾಕು, ಆ ಹಾಲು ಒಡೆದು ಹೋಗುತ್ತೆ.
ಈ ಮನೆಯವರು ನಿನ್ ಮೇಲೆ ಇಟ್ಟಿರೋ ಪ್ರೀತಿನೂ ಹಾಗೇನೆ. ಒಂದೇ ಒಂದು ಕಾರಣ ಸಿಗ್ಲಿ, ಆ ಪ್ರೀತಿನೂ ನುಚ್ಚು ನೂರಾಗತ್ತೆ. ಎಂಥ ದಡ್ಡಿ ದೀಪಿಕಾ ನೀನು. ನಿನಗೆ ಅಂತ ಕೊಟ್ಟಿರೋ ಹಾಲನ್ನ ನೀನೇ ಹಾಳು ಮಾಡ್ಕೊಂಬಿಟ್ಟೆ. ಈಗಲೂ ಅಷ್ಟೇ, ನಿನಗೆ ಅಂತ ಸಿಕ್ಕಿರೋ ಒಳ್ಳೆ ಜೀವನನ ಕೆಟ್ಟ ಯೋಚನೆಯಿಂದ ನೀನೇ ಹಾಳು ಮಾಡ್ಕೊಳ್ತಿದ್ಯಾ. ಯಾರ ಮೇಲಾದರೂ ಕೆಂಡ ಹಾಕಬೇಕು ಅಂತ ಆ ಕೆಂಡನ ಕೈಯಲ್ಲಿ ಹಿಡ್ಕೊಂಡ್ರೆ ಅದು ಮೊದಲು ಸುಡೋದು ನಿನ್ನ ಕೈನೇ. ಬೇರೆಯವ್ರ ಕಾಲಿಳಿಬೇಕು ಅಂದರೂ ಅವ್ರ ಕಾಲನ್ನ ನೀನೇ ಮುಟ್ಬೇಕಾಗತ್ತೆ. ಇಂಥ ಯೋಚನೆಗಳೆಲ್ಲ ಬಿಟ್ಟು ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡು. ಆಗ ಸ್ವಲ್ಪನಾದರೂ ಖುಷಿಯಾಗಿರ್ತೀಯ. ಇನ್ಮೇಲಾದರೂ ಒಳ್ಳೆತನ ಕಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.